ಇನ್ನೊಂದು ಬೆಳವಣಿಗೆ ಇವತ್ತು ರಾಜ್ಯದಲ್ಲಾಗಿರೋದು ಏನು? ರಾಜ್ಯ ಸರ್ಕಾರದ ವಿರುದ್ಧ ಮೊನ್ನೆಯಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು 60% ಕಮಿಷನ್ ಆರೋಪವನ್ನ ಮಾಡಿದ್ರು. ಇದೀಗ ರಾಜ್ಯ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. ಯಾಕೆ? ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ 7 ಸಚಿವರಿಗೆ ಪತ್ರ ಬರೆದಿದೆ. 7 ಸಚಿವರಿಗೆ 7 ದಿನದ ಡೆಡ್ಲೈನ್ ಅನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಪ್ರಿಯಾಂಕ ಖರ್ಗೆ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಎಚ್ ಸಿ ಮಹದೇವಪ್ಪ, ಬೋಸರಾಜು, ರಹೀಂ ಖಾನ್ಗೆ ಪತ್ರವನ್ನ ಗುತ್ತಿಗೆದಾರರು ಬರೆದಿದ್ದಾರೆ. ಸರ್ಕಾರ 30,000 ಕೋಟಿ ಬಾಕಿಯನ್ನ ಪಾವತಿ ಮಾಡಬೇಕಾಗಿದೆ. 7 ದಿನದಲ್ಲಿ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಲ್ ರಿಲೀಸ್ ಮಾಡದಂತೆ ಅಧಿಕಾರಿಗಳಿಗೆ, ಗುತ್ತಿಗೆದಾರರಿಗೆ ಶಾಸಕರು, ಸಚಿವರು ಬೆದರಿಕೆ ಹಾಕ್ತಿದ್ದಾರಂತೆ. ಇದು ಭಾರಿ ಚರ್ಚೆಗೆ ಈಗ ಗ್ರಾಸವಾಗಿರೋದು. ಆದರೆ ಬಿಜೆಪಿ ಅವರು ಸಾಲ ಮಾಡಿ ತುಪ್ಪ ತಿಂದಿದ್ದಾರೆ. ಈಗ ಸಾಲದ ಬಡ್ಡಿ ನಾವು ಕಟ್ತಾ ಇದ್ದೀವಿ ಅನ್ನೋ ಮೂಲಕ ಇದೆಲ್ಲ ಬಿಜೆಪಿ ಅವಧಿಯದ್ದು ಅಂತ ಸಚಿವರು ಆಪಾದಿಸಿದ್ದಾರೆ. ಹೋರಾಟ ಬಿಡಿ, ಭೇಟಿ ಮಾಡಿ ಅಂತ ಸಲಹೆ ಬೇರೆ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿಯವರು ತಿರುಗೇಟು. ಹಿಂದೆ ಕಾಂಗ್ರೆಸ್ ಸರ್ಕಾರ ಬಾಕಿ ಬಿಟ್ಟು ಹೋಗೋದನ್ನು ನಾವು ತೀರಿಸಿಲ್ವಾ, ಸುಮ್ಮನೆ ಆರೋಪ ಮಾಡಬೇಡಿ ಅಂತ ಇವರದ್ದು. ಹೇಳ್ತಾರಂತ ಮಿನಿಸ್ಟ್ರಿ ಯಾರಿಗೆ ಹೇಳ್ತಾರೆ ಅವ್ರಿಗೆ ನಾವು ಪೇಮೆಂಟ್ ಕೊಡೋರು. ಸರ್, ಈಗ 1 ವಾರ ಗಡುವು ಕೊಟ್ಟಿದ್ದೀವಿ ಅವ್ರಿಗೆ. 1 ವಾರ ತನಕ ನಮಗೆ ಕಳ್ಸ್ಕೊಂಡು ಹೇಳ್ರಿ, ನಿಮ್ಗೆ ಡಿಟೇಲ್ ಹೇಳ್ತೀವಿ ಅಲ್ಲ. ಮುಂದೆ ಏನ್ರಿ ಮತ್ತೆ ಈಗ ಹೈಕಮಾಂಡ್ ಅದ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಇವ್ರಿಬ್ರದ್ದು ಮೀರ್ತನ ಕಾನೂನು ಹೋರಾಟ ಮಾಡ್ತೇವೆ. ನಮಗೆಲ್ಲ ಡಾಕ್ಯುಮೆಂಟ್ಸ್ ನಾವು ಬಲ್ಯಕ್ಕೆ ಕೊಡ್ತೇವೆ, CBI ಕೊಟ್ಬಿಡ್ರಿ. ಸಾಲ ಮಾಡಿ ಬಿಜೆಪಿಯವರು ತುಪ್ಪ ತಿಂದಿದ್ದಾರೆ. ಆ ಸಾಲದ ಬಡ್ಡಿಯನ್ನ ನಾವು ಕಟ್ತಾ ಇದೀವಿ. ಅವ್ರು ಯಾವ ಶಾಸಕರ ಮೇಲೆ ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಯಾರಂತ ಹೇಳಬೇಕಲ್ಲ. 35,000 crores ಬಿಲ್ಸ್ ಆರ್ ಪೆಂಡಿಂಗ್. ಯಾರು ಹೊಣೆ ಇದಕ್ಕೆ? ಯಾವ ಫೈನಾನ್ಷಿಯಲ್ ಇಯರ್ನಲ್ಲಿ ಆಗಿದೆ ಅಂತ ನೋಡ್ಬಿಡಿ. ಅದಾದ್ಮೇಲೆ ನಮ್ಮ ಮೇಲೆ ಆರೋಪ ಮಾಡಿ. 32,000 ಕೋಟಿ ಬಾಕಿ ಇದಾವೆ. ಯಾವ ಹಂತದಲ್ಲಿ ಬಗೆಹರಿಬಹುದು? ಸಮಯ ಬೇಕಾಗ್ತದೆ. ಹಿಂದೆ ಬಿಜೆಪಿ ಸರ್ಕಾರ ಗ್ರಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದು ಇದು ಮೊದಲನೇ ದೊಡ್ಡ ತಪ್ಪಾಗಿದೆ. ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಆಗೇ ಆಗುತ್ತೆ. ಸೊ ಹಂತವಾಗಿ ಕೊಡ್ತೀವಿ ಅವ್ರದ್ದು ಹಣವನ್ನು. 60% ಕಮಿಷನ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ಈಗ ಅಪಾದನೆ ಬರ್ತಾ ಇದೆ. ಈ ಕಿವುಡ ಸರ್ಕಾರಕ್ಕೆ, ಈ ಕಿವುಡ ಮಂತ್ರಿಗಳಿಗೆ ಯಾರು ಹೇಳ್ಬೇಕು? ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿದಾರಲ್ಲ, ಆ ದುಡ್ಡು ಕೇಳ್ತಾ ಇರೋದು ಅವರು. 2 ಲಕ್ಷ ಕೋಟಿ ಇಟ್ಟೋಗಿರ್ಲಿಲ್ವಾ ನೀವು? ಯಾರಿಗೆ ಹೇಳಿ ಹೋಗಿದ್ರೆ? ನಮ್ಮ ಸರ್ಕಾರಗಳು ಬಂದು ಅದೆಲ್ಲ ತೀರಿಸ್ಲಿಲ್ವಾ? ಇದು ಹೇಳೋ ಮಾತಲ್ಲ. ಮಾನ್ಯ ಸಚಿವರೆಲ್ಲ ಹೇಳ್ತಾ ಇದ್ದಿದ್ದು ಅವ್ರಿಟ್ಟಿದ್ದನ್ನ ನಾವು ಬಡ್ಡಿ ಕಟ್ತಾ ಇದೀವಿ ಅಂತ. ಟೈಮ್ ಬೇಕು ಕೊಡಕ್ಕೆ ಅಂತೇಳಿ. ಕಮಾನ್, ನೀವು ಅಧಿಕಾರದಲ್ಲಿ ಇದ್ಕೊಂಡು ಇನ್ನೊಂದು ಅಧಿಕಾರದಲ್ಲಿ ಬಂದಾಗ, 1 ಟರ್ಮ್ ಆಗಿ ಇನ್ನೊಂದು ಟರ್ಮ್ ಬಂದಾಗ ನೀವು ಮಾಡಿಟ್ಟಿರೋದನ್ನ ಅವ್ರು ತೀರಿಸ್ತಾರೆ. ಇದು ಹೊಸದಾ? ಸುಮ್ಮನೆ ಯಾಕೆ ನೆಪ ಹೇಳ್ತಾ ಇದ್ದೀರಾ? 1.20 ಲಕ್ಷ ಕೋಟಿ ಏನಿದೆ, 1.20 ಲಕ್ಷ ಕೋಟಿ ಏನಿದೆ, ಅದು ರಾಜ್ಯ ತನ್ನ ಅಭಿವೃದ್ಧಿಗೋಸ್ಕರ ಇಟ್ಟಿರುವಂತಹ ಮೊತ್ತ, ಯೋಜನೆಗಳಿಗಂತೆಲ್ಲ. ಅದರಲ್ಲಿ 56,000 ಕೋಟಿ ದುಡ್ಡನ್ನ ಬರೀ ಗ್ಯಾರಂಟಿಗಳಿಗೆ ಮಾತ್ರ ಇಟ್ಟಿದ್ದೀರಾ. ಇನ್ನು ಉಳಿಯುವಂಥದ್ದು 68,000 ಕೋಟಿಯನ್ನು ಉಳಿಯುತ್ತೆ. ಅದರಲ್ಲಿ ನೀವೆಲ್ಲ ಇವುಗಳನ್ನ ಕೊಡಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ ಕೊಡಕ್ಕೆ. ಅದಕ್ಕೆ ಈ ಸಮಸ್ಯೆ ಆಗ್ತಾ ಇರೋದು. ಸುಮ್ಮನೆ ಕಾರಣ ಅವ್ರು ಇಟ್ಟೋಗಿದ್ರು, ಇವ್ರು ಇಟ್ಟೋಗಿದ್ರು ಅನ್ಕೊಂಡು ಹೋಗ್ತಿದ್ರು. ಹಾಗಿದ್ದಾಗ ಏರಿಕೆ ಎಲ್ಲ ಮಾಡಿದ್ರಲ್ಲ, ಆ ದುಡ್ಡೆಲ್ಲ ಎಲ್ಲೋಯ್ತು? ಹಿಂದೆ ಎಲ್ಲ ಯೋಜನೆಗಳನ್ನ ಮಾಡಿದ್ರಲ್ಲ, ಶಾದಿ ಭಾಗ್ಯ, ಅವುಗಳನ್ನ ನಿಲ್ಲಿಸ್ಬಿಟ್ಟಿದ್ರಲ್ಲ, ಆ ದುಡ್ಡುಗಳನ್ನೆಲ್ಲ ವಾಪಸ್ ಎಲ್ಲೋಯ್ತು? ಅವುಗಳ ಸ್ಕೀಮ್ಗಳ ದುಡ್ಡು ಇತ್ತಲ್ಲ, ಅದೆಲ್ಲೋಯ್ತು? SC ST ಇನ್ನೂ ಕೊಡ್ತಿಲ್ವಲ್ಲ ಅವರಿಗೆ, ಏನೋ ವೇತನವನ್ನ, ಶಿಷ್ಯ ವೇತನವನ್ನೆಲ್ಲ, ಸ್ಕಾಲರ್ಶಿಪ್ ಅನ್ನ ಮೊನ್ನೆ ನೀವೇ ಹೇಳ್ತಾ ಇದ್ದಿದ್ರಲ್ಲ, ಆ ದುಡ್ಡು ಎಲ್ಲಿ ಹೋಯ್ತು? ಸುಮ್ಮನೆ ಬಿಡ್ತಾ ಇರ್ತೀರಾ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತೇಳಿ. ಕೊಡಕ್ ದುಡ್ಡಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕೇಳ್ತಾರ ಅವ್ರು. ಏನ್ ಗೊತ್ತಾ, ನಮ್ಮ ಸಂಘದ ಬಗ್ಗೆ ಸ್ವಲ್ಪವೂ ಕೂಡ ಕರುಣೆ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಲೆಟರ್ ಇದೆ ಇಲ್ಲಿ. ಹಿಂದೆ ಎಲ್ಲ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದು ನಿಮ್ಗೆ ಗಮನಕ್ಕೆ ಇದೆಯಲ್ವಾ? ಈಗ ನಮ್ಮ ಸಂಘದ ಬಗ್ಗೆ ಸ್ವಲ್ಪವೂ ನಿಮಗೆ ಕರುಣೆ ಇಲ್ಲ, ಈ ರೀತಿ ನಮ್ಮನ್ನ ಕಡೆಗಣಿಸುತ್ತೀರಿ ಅಂತ ನಾವು ಕನಸಿನಲ್ಲೂ ಭಾವಿಸಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಗುತ್ತಿಗೆದಾರರು ಆರೋಪ ಮಾಡಿದ್ರಲ್ಲಪ್ಪ 40%, ಅದರ ಸಾಕ್ಷಿಗಳನ್ನು ಇನ್ನೂವರೆಗೂ ಯಾಕೆ ಇಡಲಿಲ್ಲ ನೀವು? ಯಾಕೆ ಮಾತನಾಡಬೇಕು ನಿಮಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳಿ? ದಾಖಲೆ ಇಟ್ಟು ರಾಜ್ಯದ ಜನರಿಗೆ ನೀವು ಮಾಡ್ತಾ ಇರುವಂತ ಮೋಸ ಅಲ್ವಾ ಅದು? 40% ಯಾರ್ಯಾರು ಇಸ್ಕೊಂಡಿದ್ರು ಏನು ಅನ್ನೋದನ್ನ ದಾಖಲೆಗಳ ಸಮೇತವಾಗಿ ರಾಜ್ಯದ ಜನರ ಮುಂದೆ ಇಡಬೇಕಾಗಿತ್ತಲ್ವಾ? ಈಗ ನಿಮ್ಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ತಕ್ಷಣ ನಾಳೆ ಮಾಧ್ಯಮಗಳ ಮುಂದೆ ಹೋಗ್ತೀವಿ ನಾವು, ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತೀವಿ ನಾವು. ಕಮಾನ್, ಸಂದರ್ಭಕ್ಕೆ ತಕ್ಕಂತೆ ಕುಣಿಬೇಡಿ. ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ನೀವು ಮೋಸ ಮಾಡ್ತಾ ಇಲ್ಲ ಅನ್ನೋದಾದ್ರೆ 40% ವಿಚಾರದಲ್ಲೂ ದಾಖಲೆಗಳನ್ನ ಇಡಿ, ಈಗಲೂ ಕೂಡ ಇಟ್ಟು ಮಾತನಾಡಿ. ನೋಡಿ, ಜಲಸಂಪನ್ಮೂಲ DK ಶಿವಕುಮಾರ್ ಅವರು, ಗ್ರಾಮೀಣಾಭಿವೃದ್ಧಿ ಪ್ರಿಯಾಂಕ ಖರ್ಗೆ ಅವರು, ವಸತಿ ವಕ್ಫ್ ಜಮೀರ್ ಅಹಮದ್ ಖಾನ್ ಅವರು, ಆರೋಗ್ಯ ದಿನೇಶ್ ಗುಂಡೂರಾವ್ ಅವರು, ಸಮಾಜ ಕಲ್ಯಾಣ HC ಮಹದೇವಪ್ಪ ಅವರು, ಸಣ್ಣ ನೀರಾವರಿ ವಿಜ್ಞಾನ ಬೋಸರಾಜ್ ಅವರಿದ್ದಾರೆ, ರಹೀಂ ಖಾನ್ ನಗರಾಡಳಿತ. ಇವ್ರು 7 ಜನ ಯಾಕೆ ಅಂತ ನಂಗೆ ಈಗಲೂ ಕೂಡ ಅರ್ಥ ಆಗ್ತಿಲ್ಲ. ಇನ್ನುಳಿದವರೆಲ್ಲ ಕೊಟ್ಟುಬಿಟ್ಟಿದ್ದೀರಾ? ಇವ್ರು 7 ಜನ ಸಚಿವರು ಮಾತ್ರ ಬಾಕಿ ಉಳಿಸ್ಕೊಂಡಿದ್ದಾರಾ? ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಿದ್ಯಪ್ಪ.
ಇನ್ನು ಚಾಮರಾಜಪೇಟೆಯಲ್ಲಿ ನಿನ್ನೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ ನಡೆದಿತ್ತು. 3 ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿಯನ್ನ ಮೆರೆಯಲಾಗಿತ್ತು. ಇದಕ್ಕೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಯಿತು. ರೈತ ಹಿಂದೂ ಸಂಘಟನೆಗಳು ಬೀದಿಗೆ ಇಳಿದಿವೆ. ಈ ಬೆನ್ನಲ್ಲೇ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸನಿಹದ ಬಟ್ಟೆ ಹೊಲಿಗೆ ಅಂಗಡಿಯಲ್ಲಿ ಸಹಾಯಕನಾಗಿದ್ದ ಬಿಹಾರ ಮೂಲದ ಶೇಖ್ ನಸ್ರು ಮದ್ಯದ ಅಮಲಿನಲ್ಲಿ ಈ ಕೃತ್ಯ ಎಸಗಿದ್ದಾನೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಆರೋಪಿಯನ್ನ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಆದರೆ ಈ ಬಗ್ಗೆ ಹಸುವಿನ ಮಾಲೀಕ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಿಹಾರ್ ಮೂಲದ ಒಬ್ಬ ವ್ಯಕ್ತಿ ಶೇಖ್ ನಸ್ರು ಅಂತೇಳಿ ಸುಮಾರು 30 ವರ್ಷ. ಸೊ ಅವನು ಈ ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ನಮಗೆ ತಿಳಿದು ಬರ್ತದೆ. ಅವ್ರ ಅಂಗಡಿಯಲ್ಲಿ ಇರ್ತಕ್ಕಂಥ ಒಂದು ಬ್ಲೇಡನ್ನು ತಗೊಂಡು ಹೋಗಿ ಕುಡಿದು, ಶನಿವಾರ ಭಾನುವಾರ ಅಲ್ಲಿ ಕೆಲಸ ಇರಲ್ಲ ಅಂತ ಹೇಳಿ ಅವನು ಕುಡಿತಾನೆ ಅಂತ ಮಾಹಿತಿ. ಸೊ ಕುಡಿದು ಹೋಗಿ ಈ ಕೃತ್ಯವನ್ನು ಎಸಗಿದ್ದಾನೆ ಅಂತ ನಮಗೆ ತಿಳಿದು ಬಂದ ಮೇಲೆ ಆತನನ್ನು ನಾವು ನಿನ್ನೆ ದಿನ ದಸ್ತಗಿರಿ ಮಾಡಿದ್ದೀವಿ. ದಸ್ತಗಿರಿ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀವಿ. ಈಗ ಮುಂದಿನ ತನಿಖೆನ ನಾವು ಮಾಡ್ತಾ ಇದ್ದೀವಿ. ಅವನು ಮೆಂಟ್ಲಿ ಅಂತ ಹೇಳ್ತಾರಲ್ಲ, ಅವ್ನು ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ ಫಸ್ಟು. ಆ ಮೆಂಟಲ್ನ ಏನಕ್ಕೆ ಕೆಲಸಕ್ಕೆ ಇಟ್ಟ ಅವನು ಓನರ್? ಒಂದು ಮೆಂಟ್ಲಿ ಕೆಲಸ ಮಾಡ್ತಾನ? ಹೆಂಗ್ ಮೆಂಟಲ್ ಅವನು? ಮೆಂಟಲ್ ಈ ಥರ ಮಾಡ್ತಾನ? ಹುಡುಕಿ ಹಸಾನ ಕುಯ್ತಾನ ಮೆಂಟಲ್. 3ವರೆಗೆ ಯಾವ ಬಾರ್ ತೆಗ್ದಿದ್ದು ಸಮಯ? ಬ್ಯಾಕ್ ಗ್ರೌಂಡ್ ಐತೆ ಹಿಂದೆ, ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಬ್ಯಾಕ್ ಗ್ರೌಂಡ್ ಇರಬೇಕು. ಕಾಟಾಚಾರಕ್ಕೆ ಪೊಲೀಸ್ ಇಲಾಖೆಯವರು ಸೈಯದ್ ನಸರುದ್ದೀನ್ ಅನ್ನೋರ್ನ ಬಂಧಿಸಿದ್ದಾರೆ. ಇವನು 10 ವರ್ಷದಿಂದ ಬಿಹಾರದಿಂದ ಬರ್ತಿದ್ದಾನೆ ಅಂತ ಹೇಳಿ 10 ವರ್ಷ ಆದ್ಮೇಲೆ ಅವನು ಹೆಂಗ್ ಬಿಹಾರದವನ್ ಹೆಂಗಾಗ್ತಾನೆ? ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ರಾಜ್ಯದ ಜನತೆಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ ನೀವು? ಇದು ಒಬ್ಬನಿಂದ ನಡೆದಿರೋ ಕೃತ್ಯ ಅಲ್ಲ. ಇದರಿಂದ ದೊಡ್ಡ ಗ್ಯಾಂಗೇ ಇದೆ. ಇದ್ದ ಹಸುಗಳನ್ನ ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನು ಮಾತಾಡ್ತಾರ್ರಿ? ಜಮೀರ್ಗೆ ಏನ್ರಿ ಬುದ್ಧಿ ಅದ ನೀವ್ರಿಗೆ? ಅವ್ರ ಮನೆಯೊಳಗೆ ಯಾರನ್ನಾರ ಹೋಗಿ ಕುಡಿದು ಮತ್ತೆ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನೆ? ಏನು ನಾನ್ ಸೆನ್ಸ್ ಮಾತಾಡ್ತಾರ? ಅಂದ್ರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದನ? ಅತ್ಯಂತ ಹೇಯ ಕೃತ್ಯ ಒಂದು ನಡೆದು ಹೋಗಿದೆ. ಆ ಘಟನೆಯನ್ನು ನಾವು ಯಾವ ಮಾತುಗಳಿಂದ ಖಂಡಿಸಬೇಕು ಅಂತ ತಿಳಿತಾ ಇಲ್ಲ. ಇಂತಹ ಒಂದು ಬೀಭತ್ಸ ಕಾರ್ಯ ನಡೆದು ಹೋಗಿದೆ. ಇಂತಹ ದುಷ್ಕೃತ್ಯವನ್ನು ಎಸಗಿದವರ ಮೇಲೆ, ದುಷ್ಟರ ಮೇಲೆ ಸರ್ಕಾರ ಕಠಿಣವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳಬೇಕು. ದುಷ್ಕೃತ್ಯಗಳು ನಡೆಯದಂತೆ ಪಾಠವಾಗಬೇಕು. ಇದು ನಡೆಯದೇ ಹೋದಲ್ಲಿ ಮುಂದಿನ ಕಟುವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ನೋಡಿ, ಅದ ಕೃತ್ಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಂದ ಹಿಡ್ಕೊಂಡು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಅದೇನಿದ್ರು ಕೂಡ ಆಸ್ ಪರ್ ಲಾ ವಿ ವಿಲ್ ಡೂ ಇಟ್. ಇವತ್ತೇನು ಇದು ಕೊಯ್ದಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೀವಿ. ವಿ ವಿಲ್ ಟೇಕ್ ಆಕ್ಷನ್ ಅಂತ ಹೇಳಿದೀವಲ್ಲ. ಖಂಡಿಸೋದು ಮಾತ್ರ ಇವ್ರಿಗೆಲ್ಲ ಗೊತ್ತು. ಏನೇ ಬಂದರೂ ನಾವು ಖಂಡಿಸ್ತೀವಿ. ನೀವೆಲ್ಲ ತಾಯಿ ಹಾಲು ಕುಡ್ದಿಲ್ವಾ? ಸಂಕಟ ಆಗಲ್ವೇನ್ರಿ? ಇವತ್ತು ಈ ಬೆಳಿಗ್ಗೆ ಈ ಸುದ್ದಿಯನ್ನು ನೋಡಿದಾಗಲೇ ಎಂಥ ಸಂಕಟ ಆಗ್ತಿತ್ತು ಅಂತಂದ್ರೆ ರಕ್ತ ಕುದಿತಾ ಇತ್ತು. ಇವತ್ತು ಹೆಂಗ ಅನಿಸ್ತಾ ಇತ್ತು ಅಂತಂದ್ರೆ ಕೆಲವು ಶಬ್ದಗಳ ಬಳಕೆಯನ್ನ ಮಾಡಬೇಕು ಅಂತಂದ್ರೆ ನನಗೆ ಸ್ವಲ್ಪ ಮಾತನಾಡ ಕಡಿಮೆ ಮಾಡ್ಕೊಂಡಿದ್ದೀನಿ ಈ ವಿಚಾರದಲ್ಲಿ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅಥವಾ ಕರಾವಳಿ ಬಳಕೆಯನ್ನ ಮಾಡುವಂಥ ತುಳು ಭಾಷೆಯಲ್ಲಿ ಹೇಳುವಂಥದ್ದಾದ್ರೆ, ಇಲ್ಲ ಮಂಡ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಕೆಲವು ಶಬ್ದಗಳ ಬಳಕೆಯನ್ನ ಮಾಡಿದ್ರೆ ಹೇಗಿರುತ್ತೆ? ಇಂಥವ್ರಿಗೆಲ್ಲ ಏನು ಮಾಡಬೇಕು ಅಂತಂದ್ರೆ ಕೆಲವೊಂದು ಟೈಮಲ್ಲಿ ತಾಲಿಬಾನ್ನಲ್ಲಿ ಶಿಕ್ಷೆ ಕೊಡ್ತಾರಲ್ಲ, ಆ ಶಿಕ್ಷೆನೇ ಸರಿ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಅವನು ಹೇಗೆ ಬ್ಲೇಡ್ ತಗೊಂಡು ಕಟ್ ಮಾಡಿದನೋ ಹಾಗೆ ಎಲ್ಲಿ ಕಟ್ ಮಾಡಬಾರ್ದು ಜಾಗದಲ್ಲೆಲ್ಲ ಕಟ್ ಮಾಡಬೇಕು ಇವನಿಗೆ. ನನಗೆ ಯಾಕೋ ಪೊಲೀಸರ ಮೇಲೆ ಅನುಮಾನ ಬರ್ತಾ ಇದೆ. ಅದು ಹೇಗೆ 2 ಗಂಟೆಯಲ್ಲಿ ನೀವು ಅವನನ್ನು ಹಿಡಿದು ತನಿಖೆ ಮಾಡಿಬಿಟ್ಟು ಎಲ್ಲವನ್ನ ಕೂಡ ಹೇಳಿಬಿಟ್ರಿ ನೀವು? ಅವನು ಮದ್ಯಪಾನ ಸೇವನೆ ಮಾಡಿದ್ದ ಅನ್ನೋದನ್ನು ಪರೀಕ್ಷೆಗೆ ಒಳಪಡಿಸಿದ್ರಾ? ಅಲ್ಲಿ ಸ್ಥಳೀಯವಾಗಿ ಆರೋಪ ಮಾಡ್ತಾರೆ ಡ್ರಗ್ಸ್ ಸೇವನೆ ಎಲ್ಲ ಮಾಡ್ತಾರೆ ಇಲ್ಲಿ ಅಂತ ಹೇಳಿ. ಅದನ್ನು ಪರೀಕ್ಷೆಗೆ ಒಳಪಡಿಸಿದಿರಾ? ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿದ್ದೀರಾ? ಯಾರ ರಕ್ಷಣೆಗೋಸ್ಕರ ನಿಂತಿದ್ರೆ? ಇದು ಯಾಕೋ ಅನುಮಾನ ಕೆಡೆ ಮಾಡಿಕೊಡ್ತಾ ಇದೆ. ಪರಿಸ್ಥಿತಿನ ತಿಳಿಗೊಳಿಸೋಕ್ಕೋಸ್ಕರ ಯಾವರನ್ನು ತಂದುಬಿಟ್ಟು ನಿಲ್ಲಿಸುವಂಥದ್ದು ಸಾಮಾನ್ಯವಾಗಿ ಪೊಲೀಸರು ಮಾಡುವಂಥದ್ದು. ಆಮೇಲೆ ನೋಡೋಣ ಬಿಡು ಅಂತ ಹೇಳಿ. ಅವನು ಒಬ್ಬನಿಂದ ಈ 3 ಹಸುಗಳನ್ನ ಹೇಗೆ ಸಾಧ್ಯ ಆಗುತ್ತೆ ದಿವ್ಯಾ? ಒಬ್ಬನಿಂದ 3 ಹಸುಗಳನ್ನ, ಒಂದು ಹಸು ಸ್ವಲ್ಪ ನೋವಾದ್ರೂ ಕೂಡ ಅದು ಹೆಂಗ್ ಒದರುತ್ತೆ ಗೊತ್ತಾ? ಅದು ಸಂಕಟ ಆಗತ್ತೆ. ಕರಳು ಚುರನಲ್ವೇನ್ರಿ ಅದಕ್ಕೆ? ಎಷ್ಟು ಸಂಕಟ ಆಗತ್ತೆ ಅದಕ್ಕೆ. ಎದ್ದು ಬಂದೇ ಬರ್ತಾರೆ ಯಾರಾದ್ರೂ. ಮನೆ ಮಾಲೀಕ ಆಗಿರೋ ನನಗೆ ಎದ್ದು ಬರ್ತಾನೆ. 3 ಹಸುಗಳನ್ನ ಒಂದಾದ್ಮೇಲೆ ಒಂದು ಕೊಯ್ಕೊಂಡು ಹೋಗ್ತಾನೆ ಅಂತಂದಾಗ ಅದರ ಶಬ್ದ ಕೇಳಾದ್ರೂ ಬರಲ್ವೇನ್ರಿ ಅವರು? ಒಬ್ಬನೇ ಮಾಡಕ್ ಸಾಧ್ಯ ಏನ್ರಿ ಇದನ್ನ? ಏನ್ರಿ ಹೇಳ್ತೀರಾ ನೀವೆಲ್ಲ? ಯಾವ ಹಂತಕ್ಕೆ ಹೋಗಿದೆ ನೋಡ್ಕೊಳ್ಳಿ ಸಮಾಜ ಏನಾಗ್ತಾ ಇದೆ ಅಂತ ಹೇಳಿ. ಬ್ಲೇಡ್ ತಗೊಂಡು ಕಟ್ ಮಾಡಬಾರ್ದು ಜಾಗ ಕಟ್ ಮಾಡಬೇಕು, ಅವಾಗ ಬುದ್ಧಿ ಬರುತ್ತೇನೋ ಇಂಥವ್ರಿಗೆ. ಹೊಸ ಹಸು ಕೊಡಿಸ್ತಾರಂತೆ, ಅಲ್ಲಿಗೆ ಮುಗಿದು ಹೋಯ್ತಿದ್ರು. ಹೇಳೋರು ಯಾರು? ಒಂದು ಮಾತನ್ನು ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಹುಟ್ಟಿದಾಗ ಅಥವಾ ಬೆಳೆಯುವ ಸಂದರ್ಭದಲ್ಲಿ, ಹುಟ್ಟಿದಾಗ ತಾಯಿ ಹಾಲನ್ನ ಕೊಟ್ಟರೆ ಬೆಳೆಯುವ ಸಂದರ್ಭದಲ್ಲಿ ಹಸು ಹಾಲನ್ನ ಕೊಡುತ್ತೆ. ಅದನ್ನ ಹುಟ್ಟೋ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಅವರ ಮನೆಗಳಲ್ಲಿ ಹೇಳಿಕೊಟ್ಟಿದ್ದಿದ್ರೆ ಇಂಥ ಕೃತ್ಯವನ್ನ ಮಾಡುವಂತ ಮಟ್ಟಕ್ಕೆ ಬರ್ತಿರಲಿಲ್ಲ. ಅದು ನೀನು ತಿನ್ನೋ ಆಹಾರ ಅಂತ ಯಾವಾಗ ಕಲಿಸ್ಕೊಡ್ತಾ ಇದ್ದೀರೋ ಅವತ್ತಿಂದ ಇಂಥ ಪರಿಸ್ಥಿತಿ ಆಗ್ತಾ ಇರೋದು. ಅದು ನಿನ್ನನ್ನು ಬೆಳೆಯೋಕ್ಕೋಸ್ಕರ ನಿನ್ನ ಕೊಡ್ತಾ ಇರುವಂತ ಹಾಲಪ್ಪ, ಅದು ಕೈ ಮುಗಿ ಅಂತ ಕಲಿಸಿ ಕೊಟ್ಟಿದ್ದಿದ್ರೆ, ಅದು ನಿನ್ನ ಆಹಾರ ಅಲ್ಲ ಅಂತ ಕಲಿಸಿ ಕೊಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ಅದು ಆಹಾರ ಅಂತ ಕಲಿಸ್ಕೊಡುವಂಥ ಕುಟುಂಬಗಳಿದೆಯಲ್ಲ, ಅದರ ಪರಿಣಾಮಗಳಿವೆಲ್ಲ. ಕಲಿಸ್ಕೊಡಿ ಫಸ್ಟು. ಬರೀ ತಾಯಿ ಎದೆ ಹಾಲು ಅಷ್ಟೇ ಅಲ್ಲ, ಅದಾದ ನಂತರ ಜೀವನ ಪರ್ಯಂತ ಕೊಡುವಂಥ ಹಸುಗಳ ಹಾಲಿದೆಯಲ್ಲ, ಅದು ಶ್ರೇಷ್ಠವಾಗಿರುವಂಥದ್ದು. ತಾಯಿ ಎದೆ ಹಾಲು ಒಂದು ಕಡೆಗಾಯಿತು, ತದನಂತರ ಕೊಡುವಂಥ ಹಾಲು, ಅದನ್ನು ಕಲಿಸ್ಕೊಡಿ ನಿಮ್ಮ ಮಕ್ಕಳಿಗೆ. ಅದು ನಿನ್ನ ಆಹಾರ ತಿನ್ನೋದು ಅನ್ನೋದನ್ನು ಕಲಿಸ್ಕೊಡ್ಬೇಡಿ. ಇನ್ನು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳವಾದಂಥ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಅದ್ಧೂರಿ ಚಾಲನೆ ಸಿಕ್ಕಿದೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವಾದಂಥ ತ್ರಿವೇಣಿ ಸಂಗಮದಲ್ಲಿ ಪೌಷ್ಯ ಪೌರ್ಣಿಮೆ ದಿನವಾದ ಇವತ್ತು ನಸುಕಿನ ಜಾವ ಲಕ್ಷಾಂತರ ಭಕ್ತರು ಮಿಂದೆದ್ರು. ಮೊದಲ ದಿನವೇ ಕನ್ನಡಿಗರು ಸೇರಿದಂತೆ 1 ಕೋಟಿಗೂ ಅಧಿಕ ಭಕ್ತರು ಇವತ್ತು ಅಮೃತ ಸ್ನಾನವನ್ನು ಮಾಡಿದ್ದಾರೆ ಅನ್ನೋದು. ಸಾಧುಗಳಿಗೆ ಸೇರಿದ 13 ಅಖಾಡಗಳು ಪಾಲ್ಗೊಂಡಿವೆ. ಚಿತ್ರ ವಿಚಿತ್ರ ರೀತಿಯಲ್ಲಿ ಜೀವಿಸ್ತಾ ಇರುವ ನಾಗಾ ಸಾಧುಗಳು, ಚಿತ್ರ ವಿಚಿತ್ರ ಏನಿಲ್ಲ, ಅವರವರ ಶೈಲಿಗಳವೆಲ್ಲ. ಅಘೋರಿಗಳು ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಭಕ್ತರ ಪೂಜೆಗಳಿಂದ ಈ ಪ್ರಾಂತ್ಯ ದೇದೀಪ್ಯಮಾನವಾಗಿದೆ, ಬೆಳಗ್ತಾ ಇದೆ. 45 ದಿನ ನಡೆಯುವಂಥ ಈ ಮಹಾಕುಂಭ ಮೇಳದಲ್ಲಿ 45 ಕೋಟಿಗೂ ಹೆಚ್ಚು ಭಕ್ತರು ಪಾಲ್ಗೊಳ್ಳುತ್ತಾರೆ ಅನ್ನೋದು ಒಂದು ಅಂದಾಜಿದೆ. ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ 10,000 ಎಕರೆ ಪ್ರದೇಶದಲ್ಲಿ ಸಕಲ ತಯಾರಿಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ. ಊಟ ಉಪಚಾರ, ಅಲ್ಲಿ ತಂಗುವಿಕೆ ಹಿಡಿದು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. 1.5 ಲಕ್ಷ ಟೆಂಟ್ ಅನ್ನ ನಿರ್ಮಾಣ ಮಾಡಿದ್ದಾರಂತೆ. ಏಕಕಾಲದಲ್ಲಿ 50 ಲಕ್ಷದಿಂದ 1 ಕೋಟಿ ಮಂದಿ ಇಲ್ಲಿ ತಂಗುವ ವ್ಯವಸ್ಥೆ ಕೂಡ ಇದೆ ಅಂತೆ. ನದಿಯಲ್ಲಿ ನಿರಂತರವಾಗಿ ಪಹರೆ ಕಾಯೋಕ್ಕೂ ಕೂಡ ತೇಲುವ ಠಾಣೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಚಿಕ್ಕ ಚಿಕ್ಕ ಹಡಗುಗಳಲ್ಲಿ ಭದ್ರತಾ ಸಿಬ್ಬಂದಿಗಳ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ, ಕಾಮನ್ ಮಾಡ್ತಾರೆ. ವಾಟರ್ ಆಂಬ್ಯುಲೆನ್ಸ್ ಕೂಡ ನಿರ್ವಹಿಸ್ತಾ ಇವೆ. ಈ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಗ್ಳೂರ್ ಬಸವನಗುಡಿ ಮನೆ, ಇಲ್ಲಿ ಮೊನ್ನೆ ಬಂದಿದೆ. ತುಂಬಾ ಅಪರೂಪ ದರ್ಶನ ಆಯ್ತು. ಎಲ್ಲ ಬಂದು ಇಲ್ಲಿ ತುಂಬಾ ಆನಂದ ಆಗಿದೀವಿ. ನಾವು ನಾಗಾ ಸಾಧು ನೋಡಿದೀವಿ. ಇವಾಗ ಅವ್ರ ಆಶೀರ್ವಾದ ಎಲ್ಲ ತಗೊಂಡು ತುಂಬಾ ಗೌರವ ಅನಿಸ್ತೀವಿ. ತುಂಬಾ ಬೇರೆ ಬೇರೆ ಸಾಧುಗಳು ನೋಡಿದ್ವಿ. ಒಬ್ರು ಚೈನ್ ಹಾಕಿ ಲಾಕ್. ತನುಚಂದ್ರ ಅಂತ, ನಾನು ಸುಳ್ಯದಿಂದ ಬಂದಿದ್ದೇನೆ. ನಿನ್ನೆ ಬಂದಿರುವಂತದ್ದು. ನಾನು ಇಲ್ಲಿ ನಿನ್ನೆ ಬಂದು ಇವತ್ತು ಪುಣ್ಯ ಸ್ನಾನ ಆಯ್ತು ಗಂಗಾ ಯಮುನಾ ಸರಸ್ವತಿಯಲ್ಲಿ. ಇದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಇದೆ ಹೇಳ್ಬೇಕಂದ್ರೆ. ಇದು ಲೈಫ್ ಟೈಮ್ ಒಂದ್ಸತಿ ಬರುವಂತದ್ದು. ಸೊ ಯಾವ್ಯಾವ ದಿನಗಳು ಶ್ರೇಷ್ಠ ಅನ್ನುವಂಥದ್ದನ್ನ ನೋಡ್ಬಿಡೋಣ ಅಲ್ವಾ. ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನಕ್ಕೆ ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿಯ ಸ್ನಾನ ಅತ್ಯಂತ ಪುಣ್ಯವಾಗಿರುವಂಥ ದಿನ ಅಂತ ಕರೀತಾರೆ. ಹಾಗಾಗಿ ಶ್ರೇಷ್ಠವಾಗಿರುವಂಥದ್ದಂತ ಈಗ ಇರೋದು ಇದು 45 ದಿನಗಳಲ್ಲಿ ಇರುವಂಥ. ಜನವರಿ 29 ಮೌನಿ ಅಮಾವಾಸ್ಯೆಯ ಸ್ನಾನವನ್ನ ಮಾಡ್ತಾರೆ, ಅದು ಕೂಡ ಶ್ರೇಷ್ಠ ಅಂತ ನಂಬಿಕೆ. ಫೆಬ್ರವರಿ 3 ವಸಂತ ಪಂಚಮಿಯ ಸ್ನಾನ, ಅದರ ಜೊತೆಗೆ ಫೆಬ್ರವರಿ 12 ಮಾಘ ಹುಣ್ಣಿಮೆಯ ಸ್ನಾನ, ಫೆಬ್ರವರಿ 26 ಮಹಾಶಿವರಾತ್ರಿಯ ಸ್ನಾನ. ಇವು ಶ್ರೇಷ್ಠವಾಗಿರುವಂಥದ್ದು ಅಂತೇಳಿ ಈ ದಿನಗಳಲ್ಲಿ ಅತಿ ಹೆಚ್ಚಿನ ಭಕ್ತರು ಇಲ್ಲಿರ್ತಾರೆ ಅನ್ನುವಂಥದ್ದು ನಂಬಿಕೆ ಇದೆ ಅಲ್ಲಿ. ಇನ್ನು ಮಹಾಕುಂಭ ಮೇಳ ನಡೀತಾ ಇರುವ ಪ್ರಯಾಗ್ರಾಜ್ನಿಂದ ನಿಮ್ಮ ಪಬ್ಲಿಕ್ ಟಿವಿಯು ಕ್ಷಣ ಕ್ಷಣದ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಮಹಾಕುಂಭ ಮೇಳದಲ್ಲಿ ತ್ರಿವೇಣಿ ಸಂಗಮ ತಲುಪಲು ನಿರ್ಮಿಸಲಾಗಿರುವಂತಹ ಪಾಂಟೂನ್ ಬ್ರಿಡ್ಜ್ ಎಲ್ಲರ ಗಮನ ಸೆಳೀತಾ ಇದೆ. ಗಂಗಾ ನದಿಯಲ್ಲಿ ಒಟ್ಟು ಇಂತಹ 64 ಸೇತುವೆಗಳನ್ನು ನಿರ್ಮಾಣ ಮಾಡಲಾಗಿದೆ. 18 ಕೋಟಿ ವೆಚ್ಚದಲ್ಲಿ 3 ತಿಂಗಳ ಅವಧಿಯಲ್ಲಿ ಈ ಬ್ರಿಡ್ಜ್ ಅನ್ನ ನಿರ್ಮಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಕೊಟ್ಟಿರುವ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ನಾನೀಗ ವಿಶೇಷವಾದಂತಹ ಒಂದು ಬ್ರಿಡ್ಜ್ ಅನ್ನ ಕೂಡ ನಿಮಗೆ ತೋರಿಸ್ತೀನಿ. ಗಂಗಾ ನದಿಗೆ ಅಡ್ಡಲಾಗಿ ಈ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಿರುವಂತದ್ದು ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇದ್ದೀರಿ. ಪಾಂಟೂನ್ ಬ್ರಿಡ್ಜ್ಗಳನ್ನ ವಿಶೇಷವಾಗಿ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದನ್ನ ಜಿಯೋ ಬ್ಲಾಕ್ ಅಂತಾನೂ ಕೂಡ ಕರೀತಾರೆ. ನೀವು ನೋಡ್ತಿರುವಂತಹ ಕಪ್ಪು ಆಕಾರದ ಬಲೂನ್ಗಳ ರೀತಿಯಲ್ಲಿ ಏನು ದೊಡ್ಡ ದೊಡ್ಡ ಕಾಣಿಸ್ತಾ ಇದ್ದಾವೆ, ಇವುಗಳನ್ನ ಪಾಂಟೂನ್ ಅಂತ ಕರೀತಾರೆ. ಈ ಪಾಂಟೂನ್ಗಳಲ್ಲಿ ಏರನ್ನ ತುಂಬಿರಲಾಗಿರುತ್ತೆ, ಗಾಳಿಯನ್ನ ತುಂಬಿರಲಾಗಿರುತ್ತೆ. ಇವುಗಳನ್ನ ನದಿಗೆ ಅಡ್ಡಲಾಗಿ ಒಂದೊಂದಾಗಿ ಜೋಡಿಸಿ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇಡೀ ಪ್ರಯಾಗ್ರಾಜ್ನ ಗಂಗಾ ನದಿಯ ತೀರ ಏನಿದೆ, ಇಲ್ಲಿ 64 ಬ್ರಿಡ್ಜ್ಗಳನ್ನ 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 3 ತಿಂಗಳ ಅವಧಿಯಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಇವುಗಳನ್ನ ಪಾಂಟೂನ್ ಸೇತುವೆ ಅಂತಾನು ಕೂಡ ಈಗ ಕರೀಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ತ್ರಿವೇಣಿ ಸಂಗಮದಿಂದ ಸೆಕ್ಟರ್ 5ರ ಕಡೆಗೆ ಹೋಗುವಂತಹ ಬ್ರಿಡ್ಜ್ ಅನ್ನ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿದೆ, ಜನರು ಅದರ ಮೇಲೆ ಯಾವ ರೀತಿಯಾಗಿ ನಡೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಪ್ರಯಾಗ್ರಾಜ್.